ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನನ್ನ ಮಾರ್ನಿಂಗ್ ರೂಟೀನ್ ಬಂದುಬಿಟ್ಟು ಏನು, ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ ನಂದು. ಸೊ ನಾನು ಮನೇಲಿ ಎಲ್ಲ ಕೆಲಸನೂ ನಾನೇ ಮಾಡಬೇಕು. ನನ್ನ ಮಗನಿಗೆ ಆಲೂ ಪರೋಟ ಇಷ್ಟ ಅಂತ ಹೇಳಿದ್ರೆ ಅದಕ್ಕೆ ಯಾಕಂದರೆ ನಮ್ಮಮ್ಮ ಇಲ್ಲ, ಅವ್ರು ಊರಿಗೆ ಹೋಗಿದ್ದಾರೆ. ಇಲ್ಲ ಅವರಿದ್ದರೆ ಅವ್ರ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡೋಗೊಂಡು ನಾನು ಮಕ್ಕಳಿಗೆ ಸ್ನಾನ ಮಾಡಿಸಿ ಅವ್ರಿಗೆ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಇಡ್ತಿದ್ದೆ. ಟಿಫನ್ ಆದ ತಕ್ಷಣ ಅವ್ರು ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಕೊಟ್ಟುಬಿಡ್ತಿದ್ದೆ. ಬಟ್ ಅವ್ರು ಇರಲಿಲ್ಲ, ಸೊ ಅವರು ನೇಟಿಗೆ ಹೋಗಿದ್ದಾರೆ. ಬಟ್ ಶಿ ವಿಲ್ ಬಿ ಕಮಿಂಗ್ ವೆರಿ ಸೂನ್. ಸೊ ಅದಕ್ಕೆ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ತಾ ಇರೋದು. ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಬಿಟ್ಟು ಅವ್ರ ಟಿಫನ್ ಬಾಕ್ಸ್ ಎಲ್ಲ ಹಾಕಿಬಿಟ್ಟು ಅವರಿಗೆ ಇವತ್ತು ನಾನೇ ಡ್ರಾಪ್ ಮಾಡ್ತಾಯಿದ್ದೆ. ಎವ್ರಿ ಡೇ ಈವನ್ ಆಫೀಸ್ ಇದ್ದರೂ ಸಹ, ಈವನ್ ವರ್ಕ್ ಫ್ರಮ್ ಹೋಮ್ ಇದ್ದರೂ ನಾನೇ ಡ್ರಾಪ್ ಮಾಡೋದು ಅವರಿಗೆ. ಸೊ ಬರುವಾಗ ನಮ್ಮಮ್ಮ ಕರ್ಕೊಂಡು ಬರ್ತಾರೆ ಇಬ್ಬರನ್ನ. ಇವನಿಗೆ ಡ್ರಾಪ್ ಮಾಡಿದೆ. ಇಬ್ಬರು ಮಕ್ಕಳು ಕ್ಯಾಂಬ್ರಿಜ್ ಸ್ಕೂಲಲ್ಲಿ ಓದ್ತಾ ಇರೋದರಿಂದ ಸೊ ಅದು ಪಕ್ಕದಲ್ಲೇ ಇದೆ, ನಮಗೆ ನಿಯರೆಸ್ಟ್ ನಮ್ಮ ಮನೆ ಹತ್ರನೇ ವಾಕೇಬಲ್ ಡಿಸ್ಟೆನ್ಸು. ಸೊ ಅವಳು ಸಪ್ರೇಟ್ ಬಿಲ್ಡಿಂಗ್ ಇದೆ 200 ಮೀಟರ್ ಕ್ಯಾಂಬ್ರಿಜ್ ಸ್ಕೂಲಿಂದ. ಅವಳದು ಕ್ಯಾಂಬ್ರಿಜ್ ಜೂನಿಯರ್ಸ್ ಅಂತ. ಸೊ ಅಲ್ಲಿ ಅವಳನ್ನು ಡ್ರಾಪ್ ಮಾಡಿದೆ. ಅವಳನ್ನ ಡ್ರಾಪ್ ಬಿಟ್ಟ ಮೇಲೆ ಬಂದ ಮೇಲೂ ಸಹ ನನಗೆ ತುಂಬ ಕೆಲಸ ಇತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಲು ತೊಗೊಂಡು ಬಂದೆ ಶಾಪ್ ಹತ್ರ ಹೋಗಿ. ಎವ್ರಿ ಡೇ ನಾನು 1.5 ಲೀಟ್ರ್ ಹಾಲು ತೊಗೊಳ್ತೀನಿ. ಏಕೆಂದರೆ ಮನೆಯಲ್ಲಿ ನಾನೇ ಕರ್ಡ್ ಮಾಡ್ಕೊಳ್ಳೋದು ಮತ್ತು ತುಪ್ಪನೂ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಔಟ್ಸೈಡಿಂದ ಕರ್ಡ್ ಎಲ್ಲ ತಗೋದಿಲ್ಲ. ನನ್ನ ಮಕ್ಕಳಿಗೆ ತುಂಬ ಕೊಡಬೇಕು. ಸೊ ಯೂಶ್ವಲಿ ಅವ್ರು ಜಾಸ್ತಿ ಎಲ್ಲ ರೊಟ್ಟಿ ಪಲ್ಯ ಜೊತೆ ರೈಸ್ ಜೊತೆನೂ ಕರ್ಡ್ ಅಂತ ಹೇಳ್ತಾರೆ. ಸೊ ಬೆಟರ್ ನಾನೇ ಮಾಡ್ಕೊಂಡ್ರೆ ಆಯ್ತು ಅಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ನಾವು ಉತ್ತರ ಕರ್ನಾಟಕದವರು. ಫಸ್ಟ್ ನಮಗೆ ಏನಿರುತ್ತೆ ಜ್ಯೂಸ್ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣ ಅದು ಟೀ ಆಗಿರುತ್ತೆ. ಸೊ ನಾನು ಎಲ್ಲರ ಥರನೂ ಟೀ ಮಾಡ್ಕೊಂಡು ಕಿಚನಲ್ಲಿ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ಕೊಂಡೆ. ಹಾಲೆಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗ ಅಲ್ಲಿ ಇಲ್ಲಿ ಬುಕ್ಸು ಪೆನ್ಸಿಲೆಲ್ಲ ಹಾರೊಡ್ದಿದ್ದ. ಸೊ ಯಾವತ್ತು ನಾನು ಸಮ್ಟೈಮ್ಸ್ ಮಾಡ್ತೀನಿ ಮೆಡಿಟೇಷನ್ ಸಂಡೇ, ಯಾವಾಗ ಸಮ್ಟೈಮ್ಸ್ ಮಾಡಲ್ಲ. ಸೊ ಇವತ್ತು ಯಾಕೋ ಬಾಡಿ ತುಂಬ ಪೇನಿಂಗ್ ಇದೆ, ಮಾಡಬೇಕು ಸ್ಟ್ರೆಚಬಲ್ ಅಂದ್ಕೊಂಡು ಕೆಲವೊಂದು ಸ್ಟ್ರೆಚಬಲ್ ಪೋಸ್ಟ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದ ತಕ್ಷಣ ಲಾಗಿನ್ಗೆ ಸ್ಟಾರ್ಟ್ ಮಾಡಿಕೊಂಡು ಪ್ಯಾರಲಲ್ಲಿ ನಾನು ಫ್ರೆಶ್ ಅಪ್ ಆಗಿ ದೇವರ ಪೂಜೆ ಎಲ್ಲ ಮುಗಿಸ್ಕೊಳ್ಬೇಕಿತ್ತು. ನನಗೆ ಲಾಗಿನ್ ಆಗಿ ಕೆಲವೊಂದು ಮೇಲ್ಸು ಸ್ಕ್ರಮ್ ಕಾಲ್ಸ್ ಎಲ್ಲ ಇದ್ದು ಅದೆಲ್ಲ ಅಟೆಂಡ್ ಆಗಿ ನಾನು ಸ್ವಲ್ಪ ಏನು ಕೆಲಸ ನನ್ನ ಪೆಂಡಿಂಗ್ ಇರೋದನ್ನು ಚೆಕ್ ಮಾಡ್ತಾಯಿದ್ದೆ. ಆಮೇಲೆ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು ನನಗೂ ಏನಾದರೂ ಒಂದು ಸ್ವಲ್ಪ ಅಂಥೇಳಿ. ಸೊ ಮಾರ್ನಿಂಗ್ ಮಾಡಿರೋದೇ ರೈಸ್ ಇತ್ತು, ಅದನ್ನು ಜಸ್ಟ್ ಫ್ರೈ ಮಾಡ್ಕೊಂಡು ತಿಂದುಬಿಟ್ಟೆ ನಾನು. ಆಮೇಲೆ ನಮ್ಮ ಹಸ್ಬೆಂಡ್ ಇನ್ನೂ ಮಲಗಿದ್ರು. ಅವ್ರದ್ದು ಸೆಕೆಂಡ್ ಶಿಫ್ಟ್ ಇದೆ ಆಫೀಸ್ದು. ಸೊ ಅವ್ರು ಇನ್ನೂ ಹೇಳಿರಲಿಲ್ಲ. ಅವ್ರು ಎದ್ದ ತಕ್ಷಣ ಏನಾದರೂ ಮಾಡಬೇಕಂತ, ಅದಕ್ಕಿಂತ ಮುಂಚೆನೇ ಏನಾದರೂ ಸ್ವಲ್ಪ ನಂದು ಆಫೀಸ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ನಾನೇನು ಮಾಡಿದೆ, ಸ್ವಲ್ಪ ನನಗೆ ವರ್ಕ್ಗೆ ಟೈಮ್ ಕೊಟ್ಟೆ. ಸೊ ನನ್ನ ಕೆಲಸನೂ ಸ್ವಲ್ಪ ಇತ್ತು, ಮುಗಿಸ್ಕೊಂಡೆ. ಗೊತ್ತಿಲ್ಲ ಬೆಂಗಳೂರಲ್ಲಿ ಯಾವಾಗಲೂ ಕರೆಂಟ್ ಹೋಗ್ಬೋದು. ಸೊ ಅಂತ ನಾನೇನು ಮಾಡಿದೆ, ಚಾರ್ಜಿಗೆ ಹಾಕಿ. ನಮ್ಮ ಹಸ್ಬೆಂಡ್ ಏನೂ ಗೊತ್ತಿಲ್ಲ, ಡಯಟ್ ಮಾಡ್ತಾಯಿದ್ದಾರೆ ಒಂದು 1 ವೀಕ್ 2 ವೀಕ್ಸಿಂದ. 2026 ರೆಸೊಲ್ಯೂಷನ್ ಅಂದೆ, ನೋಡೋಣ ಎಷ್ಟು ದಿನ ಹೋಗುತ್ತೆ ಅಂತ ಅವರಿಗೆ. ಹಾಗಾಗಿ ವೆಜಿಟೇಬಲ್ ಸಲಾಡ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೆ. ರೈಸ್ ಅವ್ರು ತಿಂತಾ ಇರಲಿಲ್ಲ, ಅವ್ರಿಗೆ ಓಟ್ಸು ಪ್ರಿಪೇರ್ ಮಾಡಿದೆ. ಪ್ಯಾರ್ಲಲ್ಲಿ ವೆಜಿಟೇಬಲು ಮತ್ತು ಚಪಾತಿ ಮತ್ತು ಓಟ್ಸ್ನ ವಿತ್ ಡ್ರೈ ಫ್ರೂಟ್ಸ್ನ ಪ್ರಿಪೇರ್ ಮಾಡಿದೆ. ಇದು ಚೆನ್ನಾಗಿದೆ, ಮಿಕ್ಸ್ ಹಾಲಲ್ಲಿ ಹಾಕಿ ಕೊಡ್ತೀನಿ ಅವ್ರಿಗೆ ನಾನು ಯಾವಾಗಲೂ. ಸೊ ಇವತ್ತು ಅವ್ರಿಗೆ ಓಟ್ಸು ಮಿಕ್ಸ್ ವೆಜಿಟೇಬಲು ಮತ್ತು ಅವ್ರು ಹೇಳಿದರು ನನಗೆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಡು ಅಂತ. ಅವ್ರಿಗೆ ಬೀಟ್ರೂಟ್ ಜ್ಯೂಸನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದು ಪೋರ್ಟೇಬಲ್ ಜ್ಯೂಸರ್ ನೋಡಿ, ಚೆನ್ನಾಗಿದೆ ಇದು. ನಾನಿದು ತರುವಾಗ ಅಂದ್ಕೊಂಡೆ ಇದು ವರ್ಕ್ ಆಗುತ್ತೋ ಇಲ್ಲ ಅಂತ, ಬಟ್ ಇದು ಚಾರ್ಜಬಲ್ ಇದೆ. ಸೊ ಇಟ್ ಈಸ್ ಗುಡ್. ನಾವು ಮಾಡ್ಕೊಳ್ಬೋದು ಚೆನ್ನಾಗಿ. ವೆಜಿಟೇಬಲ್ದು ಸೂಪು ಏನಾದರೂ ಇದ್ದರೆ ವರ್ಕ್ ಆಗುತ್ತೆ ಅದು. ಬಟ್ ಹಾರ್ಡ್ ಎಲ್ಲ ಸ್ಮೂತಾಗಿರೋ ಫ್ರೂಟ್ಸ್ ಆವಾಗ ಅದು. ಆಮೇಲೆ ಇವ್ರು ನೋಡಿ ನನಗೆ ಡ್ರಾಪ್ ಮಾಡಿ ನೀನು ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಾ ಅಂತಂದರು. ಸೊ ಅವ್ರನ್ನ ಡ್ರಾಪ್ ಮಾಡಿ ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದೆ. ಇವಳಿಗೆ 1 o'clock ಬಿಡುತ್ತೆ. ನನ್ನ ಲಂಚ್ ಟೈಮ್ ಇದು. ಸೊ ನಾನು ಲಂಚ್ ಟೈಮಲ್ಲಿ ಲಂಚ್ ಅಷ್ಟೇ ಮಾಡೋದಿಲ್ಲ, ಅದನ್ನು ಬಿಟ್ಟು ತುಂಬ ಕೆಲಸ ಇರುತ್ತೆ. ಅದನ್ನೆಲ್ಲ ನಾನು 1 ಅವರಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಮನೆಯಲ್ಲಿದ್ದರೆ. ಸೊ ಇವಳನ್ನ ಕೇಳ್ತಾ ಇದ್ದೆ, ಏನು ಡ್ಯಾನ್ಸ್ ಇತ್ತು, ಅದು ಚೆಂದಾಗಿತ್ತು ಮತ್ತು ಏನೋ ಅದೇ. ಅವಳನ್ನು ಸ್ಕೂಲಿಂದ ಕರ್ಕೊಂಡ್ಬಿಟ್ಟು ನಾನು ಆಫೀಸ್ ಕೆಲಸ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಮುಗಿಸ್ಬಿಟ್ಟೆ ನಾನು. ಸೊ ಇವತ್ತು ಫ್ರೈಡೇ ಇರೋದರಿಂದ ನಾನು ನಾಳೆ ಏನೂ ಇಟ್ಕೊಳ್ಳೋಕೆ ಇಷ್ಟಪಡ್ತಾ ಇಲ್ಲ. ಸೊ ಯಾವುದೇ ಟಾಸ್ಕ್ ಇದ್ರೂ ಇವತ್ತೇ ಕಂಪ್ಲೀಟ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ನೈಟ್ ಕೂತ್ಕೊಳ್ಬೇಕಾಗುತ್ತೆ ಅದಕ್ಕೆ. ಸೊ ನನ್ನ ಮಗನ ಸ್ಕೂಲ್ದು ಟೈಮ್ ಆಯಿತು, ಅವನ್ನ ಕರ್ಕೊಂಡು ಬರೋಕ್ಕೆ ರೆಡಿ ಆಯ್ತು. ಸೊ ನನ್ನ ಮಗಳು ಅಂದಳು, ಅವಳು ಯೂಶ್ವಲಿ ಈ ಟೈಮಲ್ಲಿ ಮಲಗಿರ್ತಾಳೆ, ಬಟ್ ಅವಳಂದು ನಾನು ಬರ್ತೀನಮ್ಮ ಅಂತ. ಸೊ ಅವಳು ನಾನು ಇಬ್ಬರು ಶ್ರೇಯಾನ್ ಸ್ಕೂಲಿಗೆ ಹೋಗಿದ್ವಿ, ಪಿಕಪ್ ಮಾಡ್ಕೊಂಡು ಬರೋಕ್ಕೆ. ಸ್ಕೂಲಲ್ಲಿ ನೋಡಿದರೆ ಇನ್ನೂ ಬಿಟ್ಟಿರಲಿಲ್ಲ ಅವನ್ನ. ಇವಳಂದ್ರು ನಾನು ಒಂದು ಸ್ವಲ್ಪ ಆಟ ಆಡ್ತೀನಮ್ಮ ಅಲ್ಲಿ ಹೋಗಿ ಅಂತ. ಸೊ ಅವಳು ಒಂದು ಸ್ವಲ್ಪ ಗ್ರೌಂಡಲ್ಲಿ ಆಟ ಆಡ್ತಾಯಿದ್ದು. ಅಷ್ಟರಲ್ಲಿ ಶ್ರೇಯಾನ್ ಕ್ಲಾಸ್ ಟೀಚರ್ನು ಶ್ರೇಯಾನ ಕರ್ಕೊಂಡು ಬಂದರು. ಶ್ರೇಯಾನ್ ಆಲ್ಸೋ ಬಂದುಬಿಟ್ಟ. ಬಟ್ ಅವನು ಅಮ್ಮ ನಾನು ಒಂದು ಸ್ವಲ್ಪ 2 minutes ಅಲ್ಲಿ ಆಟ ಆಡ್ತೀನಿ ಅಂತ. ಸೊ ಅವನಿಗೂ ಅವಳಿಗೂ ಒಂದು ಸ್ವಲ್ಪ 5 minutes ಅಲ್ಲಿ ಬಿಟ್ಟೆ ಆಟ ಆಡೋಕ್ಕೆ. ಆಟ ಆಡಿದ ಅವರು ಒಂದು ಸ್ವಲ್ಪ ಎಂಜಾಯ್ ಮಾಡಿ ಹೋಗೋಣ ಅಂತಂದರು. ಸೊ ಅವರನ್ನು ಕರ್ಕೊಂಡು ಮನೆಗೆ ಬರ್ತಾಯಿದ್ವಿ. ಮನೆಗೆ
ಮೇಲೆ ಕರ್ಕೊಂಡು ಬಂದಮೇಲೆ ಅವನು ಸ್ವಲ್ಪ ಹಠ ಮಾಡ್ತಾನೆ, ನನಗೆ ಅದು ಇಸ್ಕೊಡು ಇದು ಇಸ್ಕೊಡು. ಯೂಶ್ವಲಿ ನಾನು ಅವನಿಗೆ ಪಿಕಪ್ ಮಾಡ್ಕೊಂಡು ಬಂದರೆ ಅವನು ಏನಾದರೂ ಬೇಡ್ತಾ ಇರ್ತಾನೆ. ಸ್ವಲ್ಪ ಜ್ಯೂಸ್ ಅಂದರು, ಬಟ್ ಇವಾಗ ಅಲ್ಲಿ ಯಾವುದು ಫ್ರೆಶ್ ಜ್ಯೂಸ್ ಇರಲಿಲ್ಲ. ಹಾಗಾಗಿ ನಾನೇನು ಮಾಡಿದೆ, ಇದೇ ತೊಗೊಂಡು ನಾವೆಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಅದನ್ನೇ ತೊಗೊಂಡು ಬಂದ್ವಿ. ಸೊ ಫೈನಲಿ ಅವನು ಮನೆಗೆ ಬಂದುಬಿಟ್ಟ. ಮತ್ತು ನಾನು ಬ್ಯಾಕ್ ಟು ವರ್ಕ್ ಆದೆ. ನಂದು ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಬೇಕಂತ ಕೂತ್ಬಿಟ್ಟಿದ್ದೀನಿ. ಸೊ ಎಲ್ಲ ಕೆಲಸನ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಮುಗಿಸ್ತಾ ಇದ್ದೀನಿ. ಅವರು ಇಬ್ಬರು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ಅವ್ರಿಗೆ ಇನ್ನೂ ಹೋಮ್ವರ್ಕ್ ಎಲ್ಲ ಪೆಂಡಿಂಗ್ ಇದೆ, ಅದೆಲ್ಲ ಮಾಡಿಸ್ಬೇಕು ನಾನು. ಸೊ ಇವತ್ತು ಫ್ರೈಡೇ ಇದೆ, ಏನಿಯಾವ್ ಎಲ್ಲ ಕೆಲಸ ಮುಗಿಸೇನೆ ಅವ್ರನ್ನ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಅವ್ರು ಇನ್ನೂ ಕೂತಿದ್ದಾರೆ. ಸೊ ನಾನು ಮತ್ತು ಸಾಮಾನ್ಯವಾಗಿ ಸ್ವಲ್ಪ ಹೋಮ್ವರ್ಕ್ ಇತ್ತು. ಎವ್ರಿ ಫ್ರೈಡೇನೇ ಕ್ಯಾಮ್ಬ್ರಿಜ್ ಜೂನಿಯರ್ಸಲ್ಲಿ ಹೋಮ್ವರ್ಕ್ ಕೊಡ್ತಾರೆ. ಸೊ ಅವ್ಳದ್ದು ಫುಲ್ ವೀಕ್ದು ಹೋಮ್ವರ್ಕ್ ಒಂದೇ ಡೇ ಇರುತ್ತೆ, ವೀಕ್ಲಿ. ಸೊ ಅದು ನಾನು ಇವತ್ತು ಫ್ರೈಡೇ ಇರೋದರಿಂದ ಅವಳು ಹೋಮ್ವರ್ಕ್ ತಂದಿದ್ದು ಸ್ಕೂಲಿಂದ, ಅದನ್ನೆಲ್ಲ ಮಾಡಿಸ್ತಾ ಇದ್ದೆ ಕೂತ್ಕೊಂಡು, ಪ್ಯಾರಲಲ್ಲಿ ವರ್ಕು ಮಾಡ್ತಾಯಿದ್ದೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ಡೈಲಿ ವ್ಲಾಗ್ಸ್. ಸೊ ಇವತ್ತು ನನ್ನ ಫಸ್ಟ್ ಡೈಲಿ ವ್ಲಾಗ್ ಇತ್ತು. ನನ್ನ ಸಣ್ಣ ಜರ್ನಿನ ನಿಮ್ಮ ಜೊತೆ ಹಂಚ್ಕೋಬೇಕಂತ ನಾನು ಡಿಸಿಷನ್ ತೊಗೊಂಡಿದ್ದೀನಿ. ಸೊ ಎಲ್ಲರೂ ನೋಡಿ ಮತ್ತು ಸಪೋರ್ಟ್ ಮಾಡಿ ನನಗೂ, ನನ್ನ ಫ್ಯಾಮಿಲಿಗೂ. ಆ್ಯಂಡ್ ಇಷ್ಟೇ ವ್ಲಾಗ್ ಇವತ್ತಿಂದು. ಸೊ ಮತ್ತೆ ನಾಳೆ ಸಿಗೋಣ. ಬಾಯ್.